ಸೀಸನ್ 10ರ ವಿಜೇತ ಕಾರ್ತಿಕ್ ಮಹೇಶ್ವರ್ ಈಗ ನಮ್ಮ ಜೊತೆ ಇರುವಂಥದ್ದು. ಗಡಿನಾಡು ಚಾಮರಾಜನಗರಕ್ಕೆ ಬಂದು ಒಂದು ದೇವರ ಆಶೀರ್ವಾದನೂ ಕೂಡ ಪಡಿತಾ ಇದ್ದಾರೆ. ಇನ್ನು ಈ ಕುರಿತು ಮಾತಾಡೋಕ್ಕೆ ನಮ್ಮ ಜೊತೆ ಬಿಗ್ ಬಾಸ್ನ ವಿನ್ನರ್ ಆದಂತಹ ಕಾರ್ತಿಕ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಬಿಗ್ ಬಾಸ್ ಏನು ಶೋ ಇತ್ತು ಅದನ್ನು ಇಡೀ ರಾಜ್ಯಾದ್ಯಂತ ಜನ ನೋಡಿದ್ದಾರೆ. ಈಗ ತಾವು ವಿನ್ ಆಗಿದ್ದೀರಾ. ಆ ಬಿಗ್ ಬಾಸ್ ಶೋನಲ್ಲಿ ತಮ್ಮನ್ನು ಸೈಡ್ಲೈನ್ ಮಾಡಬೇಕಂತ ಸಾಕಷ್ಟು ಪ್ರಯತ್ನ ಪಟ್ಟರು, ಬಟ್ ಜನ ಮಾತ್ರ ತಮ್ಮ ಕೈ ಬಿಡಲೇ ಇಲ್ಲ. ಇದಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಸರ್, ತುಳಿಯೋಕ್ಕೆ 1000 ಜನ ಇರ್ತಾರೆ ಸರ್, ಎತ್ತಕ್ಕೆ ಕೋಟಿ ಜನ ಇದ್ರು ಸರ್. ಅರ್ಥ ಆಯ್ತಾ? ಅದ್ರ ಬಗ್ಗೆ ಮಾತಾಡೋರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ಒಳಗಡೆ ನಾನು ಅಷ್ಟೇ ಯೋಚನೆ ಮಾಡ್ತಾ ಇದ್ದಿದ್ದು, ನಾನಾಗಿರಬೇಕು. ಹೌದು, ಅಲ್ಲಿ ಸುಮಾರಷ್ಟು ಮಾತುಗಳು ಬರುವಾಗ ಬೇಸರ ಆಗ್ತಾಯಿತ್ತು. ಬಟ್ ನನಗೆಲ್ಲೋ ಒಂದು ಕಡೆ ನಂಬಿಕೆ ಇತ್ತು, ಜನ ನನ್ನನ್ನು ಇಷ್ಟಪಡ್ತಾರೆ. ನಾನು ಹೇಗಿದ್ದೀನೋ ಹಾಗೆ ಇದ್ದರೆ ಪರವಾಗಿಲ್ಲ, ಕುಗ್ಗಿದ್ರೂ ಪರವಾಗಿಲ್ಲ, ನಾನು ಎದ್ದು ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿತ್ತು. ಜನರಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು ಸರ್, ಅಷ್ಟೇ. ಚಾಮರಾಜನಗರದವರು ಕಾರ್ತಿಕ್ ಅವರು, ಚಾಮರಾಜನಗರ ಮತ್ತು ಕಾರ್ತಿಕ್ ಅವರ ಒಂದು ಸಂಬಂಧ ಮತ್ತು ಹಳೆ ನೆನಪುಗಳು ಏನಾದರೂ ಇದ್ದರೆ ಹಂಚ್ಕೋಬೇಕು ಅಂತ ಅಂದರೆ TV9 ಮುಂದೆ ಏನು ಹಂಚ್ಕೊತೀರಾ ಸರ್? ಸರ್, ಸಾಕಷ್ಟು ನೆನಪುಗಳಿದೆ. ನಾನು ಹುಟ್ಟಿದ್ದು ತಮ್ಮರಾಯ್ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇಲ್ಲೇ ನಗರದಲ್ಲೇ ಒಂದು 9 ತಿಂಗಳ ಒಂದು 9 ತಿಂಗಳುಗಳ ಕಾಲ ಹೆಗೋಟಾರದಲ್ಲೇ ಇದ್ದಿದ್ದು. ಅದಾದಮೇಲೆ ಮೈಸೂರು. ಪ್ರತಿ ವರ್ಷ ಸಮ್ಮರ್ ಹಾಲಿಡೇಸ್ ಅಂತಂದರೆ ನಾನು ಬರ್ತಾಯಿದ್ದೆ ಇಲ್ಲಿಗೆ, ಅಜ್ಜಿ ಮನೆ. ಸಾಕಷ್ಟು ನೆನಪುಗಳಿದೆ. ನನ್ನ ಕಸಿನ್ಸ್ಗಳೆಲ್ಲ ಒಟ್ಟಿಗೂಡಿ ತೋಟಕ್ಕೆ ಹೋಗೋದು, ಎಳ್ನೀರು ಕುಡಿಯೋದು, ಅವ್ರ ಜೊತೆ ಮಜಾ ಮಾಡೋದು ತುಂಬ ನೆನಪಿದೆ. ಒಂದನ್ನು ಅಂತೂ ಹೇಳೋಕ್ಕಾಗಲ್ಲ, ಎಷ್ಟೊಂದಿದೆ. ನಮ್ಮ ಅಜ್ಜಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಈ ಒಳಕಲ್ಲಲ್ಲಿ ಸುಮಾರು ಅಡುಗೆ ಮಾಡಿಕೊಡೋದು, ಅದೆಲ್ಲ ನೆನೆಸ್ಕೊಂಡ್ರೆ ಇವತ್ತು ನಮ್ಗೆ ಅದೆಲ್ಲ ಇಲ್ಲ. ಓಪನ್ ಆಗಿ ಮಿಕ್ಸಿ ಬಂದಿದೆ, ಆ ಒಳಕಲ್ಲಲ್ಲಿ ಊಟ ಮಾಡೋದು ಅದೆಲ್ಲ ನೆನೆಸ್ಕೊಂಡ್ರೆ, ಒಲೆ ಊಟ ಅದೆಲ್ಲ ಅವಾಗ ಮಾಡ್ತಾಯಿದ್ರು. ಇವಾಗಲೂ ನೆನಪಾಗುತ್ತೆ. ಅದನ್ನೆಲ್ಲ ಮಿಸ್ ಮಾಡ್ಕೊತೀನಿ ನಮ್ಮ ಊರಲ್ಲಿ.